ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೈಕುಂಠ ಏಕಾದಶಿಯ ಶುಭಾಶಯಗಳು. ನಮ್ಮ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ಸ್ಯಾರಿ ವೇರ್ ಮಾಡಿದ್ದೀನಿ. ಬನ್ನಿ ಟೆಂಪಲ್ಗೆ ಹೋಗೋಣ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇದು ನನ್ನ ಫೈನಲ್ ಲುಕ್. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಟೆಂಪಲ್ಗೆಲ್ಲ ಅಂತ ಅಂದರೆ ಏನಿಲ್ಲ, ಸಿಂಪಲ್ ರೆಡಿ ಅಷ್ಟೇ. ಬನ್ನಿ ಟೆಂಪಲ್ಗೆ ಹೋಗೋಣ. ಈ ಟೆಂಪಲ್ ಬಂದು ಒಂಟಿಕೊಪ್ಪಲ್ನಲ್ಲಿರೋದು. ಸೊ ನಾವು ಒಂಟಿಕೊಪ್ಪಲ್ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮೈಸೂರು ಒಂಟಿಕೊಪ್ಪಲಿದ್ದಪ್ಪ, ಅಲ್ಲಿನ ಜನ ಕ್ಯೂ ನೋಡ್ಬಿಟ್ಟು ನನಗಂತೂ ನಿಂತ್ಕೊಳ್ಳಬೇಡ್ವಾ, ದರ್ಶನ ಮಾಡಲೇಬೇಡ್ವಾ ಅನ್ನೋಷ್ಟು ಯೋಚನೆ ಬಂದ್ಬಿಡ್ತು. ಸೊ ನಾವು ಯಾವಾಗಲೂ ಓಕೆ ನಿಂತ್ಕೊಳ್ಳೋಣ, ಏನೋ 1 ಅವರ್ ಆಗುತ್ತೆ ಅಷ್ಟೇ ಇಲ್ವಾ ಅಂತ ಅಂದ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡು. ಬಟ್ ಸೈಡಲ್ಲಿರೋ 50 ರೂಪೀಸ್ ಕ್ಯೂ ಅಷ್ಟೇ ಇದೆ, ಧರ್ಮದರ್ಶನವೂ ಅಷ್ಟೇ ಇದೆ. ಅದಕ್ಕೆ ನಾವು ಧರ್ಮದರ್ಶನ ಕ್ಯೂನಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಅದರಲ್ಲೇ ನಿಂತಿದ್ದೀವಿ. ಜಸ್ಟ್ ನಾವು 1 ಅವರ್ ಆಗುತ್ತೆ ಅಂತ ಅಂದರೆ ಇಲ್ಲಿ 4 ಅವರ್ ಆಯಿತು ಫ್ರೆಂಡ್ಸ್. ಹೊರಗಡೆನೂ ಸುತ್ತಬೇಕು, ಒಳಗಡೆನೂ 4-5 ಸುತ್ತಿದೆ. ಯಪ್ಪ, 11:30ಗೆ ಹೋಗಿದ್ದು ನಾವು 3:30ಗೆ ಬಂದೋ ಮನೆಗೆ. ಫೈನಲಿ ದೇವ್ರ ದರ್ಶನ ಆಯಿತು. ಒಟ್ಟಿಗೆ ಬರೋರಂತೆ ಒಟ್ಟಿಗೆ ಬನ್ನಿ ಸರ್. ವಿಡಿಯೋ ಫೋಟೋ ತೆಗೆಯಂಗಿಲ್ಲ, ಸೊ ನಾನು ಅವ್ರಿಗೆ ಗೊತ್ತಿಲ್ದಂಗೆ ತಗೊಂಡಿದ್ದೀನಿ. ತುಂಬ ಖುಷಿಯಾಯಿತು ದೇವ್ರ ದರ್ಶನ ಆಗಿ. ಸೊ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ನಾನು ಒಪ್ಪತ್ತಿರೋದ್ರಿಂದ ಒಪ್ಪತ್ರ ತನಕ ಅಲ್ಲೇ ದರ್ಶನನೇ ಆಗೋಯ್ತು. ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು, ಉಪ್ಪಿಟ್ಟು ತಿಂದ್ಕೊಂಡು ಅಲ್ಲಿ ನನ್ನ ಗಡ್ಬಡ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಗಡ್ಬಡ್ ಐಸ್ ಕ್ರೀಮ್ ತಗೊಂಡು ತಿಂದ್ಕೊಂಡು ಮನೆಗೆ ವಾಪಸ್ ಬರ್ತೀವಿ. ಸೊ ನೈಟ್ ನಮ್ಮ ಆಂಟಿಯವ್ರಿಗೆ ಹಬ್ಬಕ್ಕೆ ಹೋಗಬೇಕಾಗಿತ್ತು. ಹೊಸರಾಮನಹಳ್ಳಿ ಅಂತಿದೆ, ಹುಣಸೂರು ತಾಲೂಕು. ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ಫ್ರೆಂಡ್ಸ್. ವರ್ಣ ಹೊತ್ಕೊಂಬರ್ತಾರೆ. ಬಟ್ ಏನೋ ಒಂಥರ ಹಬ್ಬಗಳು, ಈ ಥರ ಹಬ್ಬಗಳು ತುಂಬ ಕಡಿಮೆ ನಾವು ನೋಡೋದು. ಬಟ್ ಹಬ್ಬ ಅಂತ ಬಂದಾಗ ನನಗಂತೂ ತುಂಬ ಖುಷಿಯಾಗುತ್ತೆ. ಹಬ್ಬ ಹೇಗೆ ಗೊತ್ತಾ ಫ್ರೆಂಡ್ಸ್, ಈ ಹಳ್ಳಿ ಕಡೆ ಎಲ್ಲ ಕುರಿ ಮಂದೆ ಅಂತ ಕುರಿನ ಮೇಯ್ಸಕ್ಕೆ ಬರ್ತಾಯಿದ್ರು ಹಳ್ಳಿಗೆ. ಸೊ ಆ ಊರಿನ ಜನರು ಆ ಕುರಿನೆಲ್ಲನೂ ಕಡಿದು ಅದನ್ನು ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತಾಯಿದ್ರಂತೆ. ಆವಾಗ ಕುರಿ ಮಾಲೀಕ ಇರ್ತಾನಲ್ಲ, ಅವನೋಗಿ ಕುರಿ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಆ ಪೊಲೀಸ್ನವರು ಹೊಸರಾಮನಹಳ್ಳಿ ಹೋಗಿ ಮನೆ ಚೆಕ್ ಮಾಡಿ ಮನೆಗಳಲ್ಲಿ ನಮ್ಮ ಕುರಿನ ಕಡಿದು ಹಬ್ಬ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಮನೆ ಹೋಗಿ ಚೆಕ್ ಮಾಡ್ತಾರೆ ಅಂತ ಭಯಕ್ಕೆ ಅಲ್ಲಿನ ಜನಗಳು ಈರಣ್ಯೇಶ್ವರ ಅಂತ ದೇವರಿದೆ, ಆ ಈರಣ್ಯೇಶ್ವರನ ಬೇಡ್ಕೊಂಡಂತೆ ಪೊಲೀಸ್ನವ್ರು ಬರ್ತಿದ್ದಾರೆ. ನಾ ಮಾಡಿರೋ ಮಟನ್ನು ಕುಂಬಳಕಾಯಿ ಸಾಂಬಾರಾಗಲಿ, ಕುಂಬಳಕಾಯಿ ಅವರೆಕಾಳು ಸಾಂಬಾರಾಗಲಿ, ತರಕಾರಿ ಸಾಂಬಾರಾಗಲಿ ಅಂತ ಅಂದ್ಬಿಟ್ಟು ಹರಕೆ ಹೊತ್ಕೊಂಡಾಗ ಅಲ್ಲಿ ಬಂದ ಪೊಲೀಸ್ನವ್ರು ನೋಡಿದಾಗ ಅಲ್ಲಿ ಮಟನ್ ಇರಲಿಲ್ವಂತೆ ಫ್ರೆಂಡ್ಸ್. ಕುಂಬಳಕಾಯಿ ಸಾಂಬಾರು ಆಗ್ಬಿಟ್ಟಿತ್ತಂತೆ. ಆ ಪವಾಡಕ್ಕೆ ಈ ಹಬ್ಬನ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಈ ಹಬ್ಬನ ಫ್ರೆಂಡ್ಸ್ 1 ವೀಕ್ ಮಾಡ್ತಾರೆ. ಡೈಲಿ ಒಂದೊಂದು ನಾಟಕ ಇರುತ್ತೆ ಫ್ರೆಂಡ್ಸ್. ಸಾಮಾಜಿಕ, ಪೌರಾಣಿಕ, ದರೆಗೆ ದೊಡ್ಡವರು, ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಅನ್ನ ಎತ್ಕೊಂಡ್ಬರ್ತಾ ಇದ್ದಾರೆ. ಅವರೆಲ್ಲ ಉಪವಾಸ ಇದ್ದು ನೈಟು 4:30 ಈ ಥರ ಅನ್ನ ಉಟ್ಕೊಂಡು ಬರ್ತಾರೆ. ಅಲ್ಲಿ ತನಕ ಊಟ ಮಾಡಲ್ಲ. ಬೆಳಗಿನ ಜಾವ 4:30 3:30 ಏನೋ ಫ್ರೆಂಡ್ಸ್ ಈ ಥರ ಅನ್ನ ಉಟ್ಕೊಂಡಿರ್ತಾರೆ. ಅವರು ಬಂದು ಕುಂಬಳಕಾಯಿ ಮತ್ತು ಅವರೆಕಾಳು ಸಾಂಬಾರು ಅಲ್ಲಿ ಕೊಟ್ಟು ದೇವ್ರ ದರ್ಶನ ಮಾಡ್ತಾರೆ. ತನಕ ಅವರು ಉಪವಾಸ
1:30ಇಂದ ಸ್ಟಾರ್ಟ್ ಆಗುತ್ತೆ. ಬೆಳಗಿನ ಜಾವ 5:30ಗೆ ಮುಗಿಯುತ್ತೆ. ದೇವ್ರು ಬರೋದು, ಪೂಜೆ ಆಗೋದು, ವರ್ಣ ಹೊತ್ಕೊಂಬರೋದು, ಸೊ ಎಲ್ಲ 5:30ಗೆ ಮುಗಿಯುತ್ತೆ. 5:30 ಆದಮೇಲೆ ನಾನ್ ವೆಜ್ ಹಬ್ಬ ಇರುತ್ತೆ. ಅಲ್ಲಿ ನಾನ್ ವೆಜ್ ಮಾಡಿ ಈ ಹಬ್ಬ ಆಗಿ 2 ಡೇಸ್ಗೆ ನಾನ್ ವೆಜ್ ಇರುತ್ತೆ. ಇದು ಸಂಕ್ರಾಂತಿ ದಿನ ನಡೆಯೋದು ಫ್ರೆಂಡ್ಸ್. ಸಂಕ್ರಾಂತಿ ಹಬ್ಬದಲ್ಲಿ ಇದು ನಡೆಯೋದು ತುಂಬ ಚೆನ್ನಾಗಿರುತ್ತೆ. ಈ ಹಬ್ಬ ಮುಗಿಯೋ ತನಕ ಫ್ರೆಂಡ್ಸ್, ಹಬ್ಬ ಇನ್ನೊಂದು ವಾರ ಇದೆ ಅಂತಂದು ಒಬ್ಬರ ಮನೇಲಿ ಒಂದು ಮೆಣಸಿನ್ಕಾಯಿ ಸುಡಲ್ಲ, ಒಂದು ಒಗ್ಗರಣೆ ಹಾಕಲ್ಲ, ಏನೂ ಹಾಕಲ್ಲ ಫ್ರೆಂಡ್ಸ್. ಆ ಥರ ಇರ್ತಾರೆ. ನಾನ್ ವೆಜ್ ಹಬ್ಬದ ದಿನವೇ ಫ್ರೆಂಡ್ಸ್ ಇವರು ಒಗ್ಗರಣೆ ಹಾಕೋದು. ಅಲ್ಲಿ ತನಕ 15 ಡೇಸ್ ಒಗ್ಗರಣೆ ಹಾಕೋಂಗಿಲ್ಲ, ಮೆಣಸಿನ್ಕಾಯಿ ಸುಡೋಂಗಿಲ್ಲ, ಹಂಗೆ ಇರ್ತದೆ. ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ, ತುಂಬ ನಿಷ್ಠೆಯಿಂದ ಹಬ್ಬ ಮಾಡ್ತಾರೆ ಫ್ರೆಂಡ್ಸ್. ಕಡೆ ಎಲ್ಲ ಹಿಂಗೆ ಫ್ರೆಂಡ್ಸ್ ಸಾಮಾಜಿಕ ನಾಟಕ ಇದೆ ನೋಡಿ, ಮುಂದೆ ಬರುತ್ತೆ